ಭಾರತದ ಕರ್ನಾಟಕದ ಶ್ರವಣಬೆಳಗೊಳದ ಗದ್ದಲದ ಪಟ್ಟಣದಲ್ಲಿ ಯುವಕ ರಾಘವ್ ಬಾಹುಬಲಿ ಪ್ರತಿಮೆಯ ಬಗ್ಗೆ ತನ್ನ ಅಜ್ಜಿ ಹೇಳಿದ ಕತೆಗಳಿಂದ ಆಕರ್ಷಿತನಾದನು. ಅವರು ಸಾಹಸಮಯರಾಗಿದ್ದರು. ಸ್ಮಾರಕದ ಹಿಂದಿನ ಪೌರಾಣಿಕ ಕನಸು ಕಾಣುತ್ತಿದ್ದರು. ಒಂದು ಬಿಸಿಲಿನ ಮಧ್ಯಾಹ್ನ ರಾಘವ್ ಹತ್ತಿರದ ಕಾಡುಗಳಿಗೆ ಹೋದರು. ಅವನು ಒಂದು ಅಸಾಮಾನ್ಯ ದೃಷ್ಟಿಯಲ್ಲಿ ಎಡವಿ ಬಿದ್ದನು. ಒಂದು ಚಿಕ್ಕದಾದ, ಸಂಕೀರ್ಣವಾಗಿ ರಚಿಸಲಾದ ಮರದ ಪೆಟ್ಟಿಗೆ ಬಿದ್ದ ಎಲೆಗಳ ಕೆಳಗೆ ಅರ್ಧ ಹೂತು ಹೋಗಿತ್ತು. ಕುತೂಹಲದಿಂದ ಅವರು ಪೆಟ್ಟಿಗೆಯನ್ನು ಹಿಂಪಡೆದರು ಮತ್ತು ಹಳೆಯ ಮರೆಯಾದ ಚರ್ಮ ಕಾಗದಗಳನ್ನು ಹುಡುಕಲು ಅದನ್ನು ತೆರೆದರು. ಈ ದಾಖಲೆಗಳಾದ್ಯಂತ ಪ್ರಾಚೀನ ನಕ್ಷೆಗಳು ಮತ್ತು ಪದ್ಯಗಳನ್ನು ಬರೆಯಲಾಗಿದೆ. ತನ್ನ ಅನ್ವೇಷಣೆಯಿಂದ ಉತ್ಸುಕನಾದ ರಾಘವ್ ಆ ಪೆಟ್ಟಿಗೆಯನ್ನು ಹತ್ತಿರದಿಂದ ಹಿಡಿದುಕೊಂಡು ತರಾತುರಿಯಲ್ಲಿ ಮನೆಗೆ ಹಿಂದಿರುಗಿದನು. ತನ್ನ ಅಜ್ಜಿಯನ್ನು ತೋರಿಸಿದ ನಂತರ ಬಾಹುಬಲಿ ಪ್ರತಿಮೆಯ ಹಿಂದೆ ಅಡಗಿರುವ ಗುಹೆಗೆ ದಾರಿ ಮಾಡಿಕೊಡುವ ವದಂತಿಯ ನಕ್ಷೆಗಳನ್ನು ಅವಳು ಗುರುತಿಸಿದಳು. ಈ ರಹಸ್ಯಗಳನ್ನು ಬಹಿರಂಗಪಡಿಸುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ರಾಘವ್ ತನ್ನ ಅಜ್ಜಿಯ ಮಾರ್ಗದರ್ಶನದೊಂದಿಗೆ ನಕ್ಷೆಗಳನ್ನು ವಿಶ್ಲೇಷಿಸಲು ದಿನಗಳನ್ನು ಕಳೆದನು. ಅವರು ಗುರುತುಗಳು ಮತ್ತು ಸ್ಥಳಗಳನ್ನು ಗುರುತಿಸಿದರು, ಪ್ರಯಾಣಕ್ಕೆ ಧೈರ್ಯ ಮತ್ತು ತ್ವರಿತ ಬುದ್ಧಿವಂತಿಕೆಯ ಅಗತ್ಯವಿದೆ ಎಂದು ತೀರ್ಮಾನಿಸಿದರು. ಒಂದು ಮುಂಜಾನೆ ಬೆಳಗಾಗುತ್ತಿದ್ದಂತೆ ರಾಘವ್ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಹಾದಿಯು ಸವಾಲುಗಳಿಂದ ತುಂಬಿತ್ತು. ದಾಟಲು ನದಿ, ಏರಲು ಕಡಿದಾದ ಬೆಟ್ಟಗಳು ಮತ್ತು ನ್ಯಾವಿಗೇಟ್ ಮಾಡಲು ಕಿರಿದಾದ ಹಾದಿಗಳು. ಅವರ ದೃಢಸಂಕಲ್ಪ ಮತ್ತು ಧೈರ್ಯ ಅವರನ್ನು ಮುಂದಕ್ಕೆ ತಳ್ಳಿತು. ಅಂತಿಮವಾಗಿ ಅವರು ಬಾಹುಬಲಿ ಪ್ರತಿಮೆಯ ಬುಡಕ್ಕೆ ಬಂದರು. ಅದರ ಪ್ರಶಾಂತ ಅಭಿವ್ಯಕ್ತಿಯು ಶಾಶ್ವತತೆಯನ್ನು ನೋಡುತ್ತಿತ್ತು. ನಕ್ಷೆಗಳನ್ನು ಬಳಸಿ ಅವರು ಪ್ರತಿಮೆಯ ಬುಡದ ಹಿಂದೆ ಬಳ್ಳಿಗಳು ಮತ್ತು ಬಂಡೆಗಳಿಂದ ಮರೆಮಾಡಲ್ಪಟ್ಟ ಪ್ರವೇಶದ್ವಾರವನ್ನು ಕಂಡುಕೊಂಡರು. ಉದ್ವೇಗದಿಂದ ಆದರೆ ಉತ್ಸಾಹದಿಂದ ರಾಘವ್ ಒಳಗೆ ಹೆಜ್ಜೆ ಹಾಕಿದರು. ಗುಹೆಯೊಳಗೆ ನಿಧಿ, ಚಿನ್ನದ ಆಭರಣಗಳು, ಪುರಾತನ ಸುರುಳಿಗಳು, ಹಳೆಯ ಕರಕುಶಲ ಉಪಕರಣಗಳು ಮತ್ತು ಬಾಹುಬಲಿಯ ಚಿತ್ರಣವನ್ನು ಕೆತ್ತಿದ ಕಲ್ಲು ಅವರ ಜ್ಞಾನೋದಯದ ಅನ್ವೇಷಣೆಯನ್ನು ಸೆರೆಹಿಡಿಯಿತು. ಅವರ ಆವಿಷ್ಕಾರ ಶ್ರವಣಬೆಳಗೊಳದಲ್ಲಿ ಇತರರಿಗೆ ದಾರಿದೀಪವಾಯಿತು.